ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕುಂದವಾಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ನಾಗರಾಜ್. ತಾವು ಪ್ರಗತಿಪರ ಕೃಷಿಕರಲ್ಲ ಸರ್? ಕೃಷಿಕರಲ್ಲ ಸರ್. ಕೃಷಿಕರು. ಒಂದು 4 ವರ್ಷದ ಹಿಂದೆ ಈ ತೋಟಕ್ಕೆ ಸುಮಾರು ಒಂದು ರಸಗೊಬ್ಬರ ಚೆನ್ನಾಗಿ ಬಳಸ್ತಾ ಇದ್ರಿ. ಎಷ್ಟು ಖರ್ಚು ಮಾಡಿದ್ರಿ ಸರ್ ಅವತ್ತು? 3-4 ಲಕ್ಷ ಬರುತ್ತೆ ಸರ್. 2 ಟೈಮ್ ಕೊಡ್ತಿದ್ವಿ. 3-4 ಲಕ್ಷ ರಸಗೊಬ್ಬರ ಕೊಡ್ತಿದ್ರಲ್ಲ ಸರ್. ಅವತ್ತಿನ ಇಳುವರಿ ಎಷ್ಟಿತ್ತು ಸರ್? ಅವತ್ತಿನ ಇಳುವರಿ ಕಡಿಮೆ. ಎಷ್ಟಿತ್ತು ಸರ್? ಒಂದು 300 ಒಳಗೆ. 300 ಒಳಗೆ. ಒಟ್ಟಾರೆ ಇಲ್ಲಿ ಒಂದು ಎಷ್ಟು, ಒಂದು 10 ಎಕರೆ ತೋಟ ಅಲ್ಲ? 10 ಎಕರೆ. ಇಲ್ಲಿ ಇರ್ತಕ್ಕಂಥದ್ದು ಒಂದು 8.5 ಎಕರೆ ಫಸಲು ಐತೆ. 8.5 ಎಕರೆ ಫಸಲಿ ಬಂದಿರೋದು. ಫಸಲು ಐತಲ್ಲ? ಫಸಲ್ ಇರೋದು ಈ ಸುಮಾರು ಇದು 4ನೇ ವರ್ಷ ಅಲ್ಲ ನಮ್ಮ ಜೊತೆ ಕನೆಕ್ಟ್ ಆಗಿ? ಈಗ 4ನೇ ವರ್ಷ. 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷದಾಗ 4ನೇ ವರ್ಷ. ಈಗ 4 ವರ್ಷದ ಅವಧಿನಲ್ಲಿ ಸರ್ ಏಳು ಬೀಳು ಸಹಜ, ಬಟ್ ನಿಮಗೆ ಲಾಸ್ ಆಗಂತ ಈ ಮೊದಲನೇ ವರ್ಷ, ಈ 3 ವರ್ಷದಿಂದ ಈಗ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸಿದ್ರಿ. ಇಳುವರಿ ಏನದು ಸರ್? ಬಳಸಕ್ಕಿಂತ ಮುಂಚೆ ಕಡಿಮೆ ಇತ್ತು. ಈಗ ಹಾಕಿದ ಮೇಲೆ ಇಳುವರಿ ಚೆನ್ನಾಗಂತ ಗ್ರಾಜುಯಲಿ ಚೇಂಜ್ ಆಗ್ತಾ ಬಂತಲ್ಲ? ಚೇಂಜ್ ಆಗ್ತದೆ. ಜಾಸ್ತಿ ಆಗ್ತಾ ಬಂತು ಸರ್. ಈ ವರ್ಷದ ಇಳುವರಿ ಅಟ್ ಪ್ರೆಸೆಂಟ್ ಟೋಟಲ್ ಸುಮಾರು ಒಂದು 8.5 ಎಕರೆನಲ್ಲಿ ಈಗ ಒಟ್ಟಾರೆ ಕಟ್ಟಿಂಗ್ ಎಷ್ಟು ಹೋಗಿದೆ ಸರ್? ಈಗ ಈ ಕಟ್ಟಿಂಗು 552 ಕ್ವಿಂಟಲ್ ಆಗೈತೆ ಸರ್. 552 ಕ್ವಿಂಟಲ್ ಹಸಿ ಅಡಿಕೆ ಆಗಿದೆ. 552 ಕ್ವಿಂಟಲ್ ಹಸಿ ಅಡಿಕೆ ಆಗೈತೆ. ಒಟ್ಟು ಹಸಿ ಅಡಿಕೆ ಆಗಿದೆ 552 ಕ್ವಿಂಟಲ್. ಈಗ ಇನ್ನು ಕಟ್ಟಿಂಗ್ ಇನ್ನು ಬರೋದು ಎಷ್ಟೈತೆ ಸರ್? ಇನ್ನು 2 ಕಟ್ಟಿಂಗ್ ಐತಲ್ಲ? ಇನ್ನು 2 ಕಟ್ಟಿಂಗ್ ಇದೆ ಸರ್. 2 ಕಟ್ಟಿಂಗ್ ಐತೆ. 2 ಕಟ್ಟಿಂಗ್ ಇದೆ. ಸರಿ, ಇನ್ನು ಬರೋದು ಅಂದಾಜು ಎಷ್ಟೈತೆ ಸರ್? ಇನ್ನೂ ಒಂದು ನಮ್ಮ ಪ್ರಕಾರ ನಾವು ಒಂದು 180 ಇಟ್ಟೇವೆ. ಅವ್ರು 200 ಮೇಲೆ ಹಾಕತ್ತಂತ ಹೇಳ್ತಾರೆ ಕಟ್ಟಿಂಗ್ ಮಾಡೋರು. ಸರ್ 180 200. ಈಗ ಒಂದು ರಫ್ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ನಿಮಗೆ. ಜಸ್ಟ್ ಈಗ 12 kg 800 ಗ್ರಾಮ್ ಕೊಟ್ಟಿದ್ದೀರಿ ನೀವು. ಒಣ ಅಡಿಕೆಗೆ 12 kg 800 ಗ್ರಾಮ್ನಂಗೆ ಕೊಟ್ಟರೆ 1 ಕ್ವಿಂಟಲ್ಗೆ ಅಂದರೆ 100 ಕ್ವಿಂಟಲ್ ಹಸಿ ಅಡಿಕೆ ಕೊಟ್ಟರೆ 800 ಗ್ರಾಮ್ ಕೊಡಬೇಕು ಅಂತ. ಅದೇ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ನಾವು, ಹೌದಲ್ಲ ಸರ್? 700 ಕ್ವಿಂಟಲಿಗೆ ಮಾಡಿದ್ದೀವಿ ನಾವು. ಕನಿಷ್ಠ ಲೆಕ್ಕ ಹಾಕಿದರೆ, ಕನಿಷ್ಠ ಮಿನಿಮಮ್ ಲೆಕ್ಕ ಹಾಕಿದರೂ ಕೂಡ ಇವತ್ತಿನ ಮಾರ್ಕೆಟ್ ರೇಟಲ್ಲಿ ಒಣ ಅಡಿಕೆ ಲೆಕ್ಕ ಹಾಕಿದರೂ ಕೂಡ ಕನಿಷ್ಠ ಒಂದೊಂದು ಗಿಡಕ್ಕೆ ಆವರೇಜ್ ತೆಗೆದ್ರು ಕೂಡ ನಾವು 5,000 ಗಿಡ ಕೌಂಟ್ ಮಾಡಿದ್ವಿ ಇಲ್ಲಿ, ಹೌದಾ? 5,000 ಗಿಡ ಕೌಂಟ್ ಮಾಡಿದ್ವಿ. ಹೆಚ್ಚು ಕಮ್ಮಿ 8.5 ಎಕರೆ ಮೇಲೆ ಕೌಂಟ್ ಮಾಡಿದ್ವಿ ನಾವು. ಇಲ್ಲಿ ಕನಿಷ್ಠ ಒಂದೊಂದು ಗಿಡಕ್ಕೆ 1,170 ರೂಪಾಯಿ ಆವರೇಜ್ ಬರ್ತೈತಿ. ಒಂದು ಗಿಡಕ್ಕೆ ಬರ್ತೈತಿ, ಹೌದಲ್ಲ ಸರ್? ಒಂದು ಗಿಡಕ್ಕೆ 1,100 ಚಿಲ್ಲರ ಬರ್ತೈತಿ ಅಂತಂದರೆ ಈಗ ಟೋಟಲಿ ಒಟ್ಟಾರೆ ಅಮೌಂಟ್ ಲೆಕ್ಕ ಹಾಕಿದಾಗ ಒಂದು 58 ಲಕ್ಷ ಚಿಲ್ಲರ. 58 ಲಕ್ಷ ಆಗುತ್ತೆ ಈಗಿನ ರೇಟ್ನಾಗ. ಅವರೇಜ್ ತೆಗೆದು ಈಗಿನ ರೇಟ್ನಾಗ 58 ಲಕ್ಷ ಚಿಲ್ಲರ. 1 ಎಕರೆಗೆ ಆವರೇಜ್ ತೆಗೆದು ನಾವಿಲ್ಲಿ 7 ಲಕ್ಷ ದಾಟತ್ತಲ್ಲ ಸರ್? 7 ಲಕ್ಷ ಇವತ್ತಿನ ರೇಟಲ್ಲಿ 7 ಲಕ್ಷ ದಾಟತ್ತೆ. 7 ಲಕ್ಷ ದಾಟುತ್ತೆ ಸರ್. ಸುತ್ತಮುತ್ತಲು ಎಲ್ಲ ಗದ್ದೆ ಅದಾವಲ್ಲ ಅನ್ಸಲ್ಲಿ? ಗದ್ದೆ ಇದಾವೆ. ಶೀತ ಸರ್. ಯಾವುದೇ ರೀತಿಯ ಸ್ಪ್ರೇ ಮಾಡಿಲ್ಲಲ್ಲ ಸರ್? ಸ್ಪ್ರೇ ಇಲ್ಲ. ಈಗ ಒಂದು ಸರಿನ ಸ್ಪ್ರೇ ಇಲ್ಲ. ಮುಂಚೆ 3 ವರ್ಷ ಕೆಳಗೆ ರಾಸಾಯನಿಕ ಗೊಬ್ಬರ ಒಂದು ಹಾಕಿದ್ವಿ. ಅಲ್ಲ ಸರ್, ಇತ್ತೀಚೆಗೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಕೊಟ್ಟ ಮೇಲೆ ಸ್ಪ್ರೇ ಮಾಡಿದ್ದೀರಾ? ಮಾಡಿಲ್ಲ. ರಾಸಾಯನಿಕ ಗೊಬ್ಬರ ಒಟ್ಟ ಒಂದು ಕಾಳು ಮುಟ್ಸಿಲ್ಲ. ರಾಸಾಯನಿಕ ಗೊಬ್ಬರ ಮುಟ್ಸಿಲ್ಲ. ಆಮೇಲೆ ಜೀರೋ ಕಲ್ಟಿವೇಶನ್ ಮಾಡ್ತಾ ಕ್ಲಾಶರ್ ಹೊಡಿತಾವೆ. ಬೆಳೆಸೋದಕ್ಕೆ ಕ್ಲಾಶರ್ ಹೊಡೆಯವು. 2 ಸಲ ಸ್ಲರಿ ಮಾಡಿಸಿದಿರಲ್ಲ? 2 ಸರಿ ಮಾಡಿವಿ. ಈ ಸರಿ 2 ಸರಿ ವರ್ಷಕ್ಕೆ 2 ಸಲ ಸ್ಲರಿ ಮಾಡಿಸ್ತೀರಿ, 2 ಸಲ ನಮ್ಮ ಜೈವಿಕ ಗೊಬ್ಬರ ಕೊಡ್ತೀರಲ್ಲ ಸರ್? ನಿಮಗೆ ತೃಪ್ತಿ ಐತಿ ಅನ್ಸ? ಇದರಲ್ಲಿ ತೃಪ್ತಿ 100% ತೃಪ್ತಿ ಐತಿ. 100% ತೃಪ್ತಿ ಐತಿ. ಈಗ ಸಮಾಜದಾಗ ರೈತ ಬಾಂಧವರು ಸುಮಾರು ಜನ ನೋಡ್ತಾ ಇರೋದು ಇವತ್ತೇನು ಅಂತ ಹೇಳಿದರೆ, ಮೋರ್ ದ್ಯಾನ್ 50 to 60% ಇಳುವರಿ ಕಡಿಮೆ ಆಗಿದೆ ಅಂತಕ್ಕಂಥ ಜಾಸ್ತಿ. 50%ಗಿಂತ ಕಮ್ಮಿ ಆಗೈತೆ ಹೊರಗಡೆ ನೋಡಿದ್ರೆ. ನಿಮ್ಮದು ಜಾಸ್ತಿ ಐತಿ ಅಲ್ಲ ಸರ್? 100ಕ್ಕೆ ಒಂದು 90% ಆವರೇಜ್ ಬಂದಿದೆ ಇಲ್ಲ ಫಸಲು ನಿಮಗೆ? ಬಂತು. ಈಗ ಇವತ್ತಿಂದ ಇದರ ಲೆಕ್ಕ ಹಾಕಿದ್ರೆ ಒಂದು 90% ಇಳುವರಿ, ಹೌದಲ್ಲ ಸರ್? 90% ಐತಿ. ಇಲ್ಲಿ ಟೆಂಪ್ರೇಚರು ಏನೋ ನಿಮಗೆ ತೊಂದರೆ ಅನಿಸ್ಲಿಲ್ಲ.
ಶೀತಗತಿ ಅಂತ ಅನಿಸ್ಲಿಲ್ಲ. ಶೀತ ಅಂತಾನೆ ಇಲ್ಲ. ಅದಕ್ಕೆ ಹೇಳೋದು ಸರ್, ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಸುಸ್ಥಿರತೆ ಫಲವತ್ತತೆ ಕಾಪಾಡಕಲ್ಲ ಸರ್. ಹೌದೌದು, ಇದೇ ಸತ್ಯ ಅಲ್ಲ ಸರ್. ಇದೆ ಸರ್, ಒಟ್ಟಾರೆ ನಾವು ಒಟ್ಟಾರೆ 10 ಎಕರೆ ತೋಟಕ್ಕೂ ನಾವು ಏನಾದರೂ ದೊಡ್ಡ ಅಮೌಂಟ್ ಏನಾರು ಖರ್ಚು ಮಾಡಿದೀವಿ ಅಂತ ಏನು ಅನಿಸ್ತದೆ ತಮಗೆ? ಇಲ್ಲ ದೊಡ್ಡ ಅಮೌಂಟ್ ಇಲ್ಲ. ನಮ್ಮ ಪ್ರಕಾರ ನಾವು ಈಗ ಲೆಕ್ಕ ಇಟ್ಟದವಲ್ಲ 2 ಲಕ್ಷ ರೂಪಾಯಿ ಬರ್ತದೆ ಅಷ್ಟೇ. ಅಲ್ಲ ಸರ್, ನಮ್ಮ ಜೈವಿಕ ಗೊಬ್ಬರ 2 ಲಕ್ಷ ಬರಲ್ಲ. 2 ಲಕ್ಷ ಬರಲ್ಲ ನಿಮ್ದಲ್ಲ. ನಾವು ಒಟ್ಟು ಟೋಟಲ್ ಟ್ಯಾಕ್ಟ್ರಿ ಖರ್ಚು, ನಮ್ಮ ಖರ್ಚು, ಲೇಬರ್ ಖರ್ಚು ಎಲ್ಲ ಸೇರಿ 2 ಲಕ್ಷ ಅಲ್ಲ ಸರ್. 2 ಲಕ್ಷ ರೂಪಾಯಿ ಬರ್ತದೆ. ನಾವಂತೂ ದೊಡ್ಡ ಖರ್ಚು ಮಾಡಿಸಿಲ್ಲ. ಇಲ್ಲ ದೊಡ್ಡ ಹೌದಲ್ಲ ಸರ್. ಈಗ ನಿರಂತರವಾಗಿ ಸುಸ್ಥಿರತೆ ಮಾಡ್ತಕ್ಕಂಥವ್ರು ಕೂಡ ಏನೋ ಆತಂಕ, ಇಲ್ಲಿ ಬರ್ತತೋ ಇಲ್ಲೋ ಅಂತಕ್ಕಂಥ ಗೊಂದಲಗಳು ಭಾಳ. ಆಮೇಲೆ ಅದ್ರಾಗ ಇದು ಒಂಥರ ಆಯಲ್ ಇದ್ದಂಗೆ ಐತಿ, ಇದು ಏನು ಕೆಲಸ ಮಾಡ್ತೈತಿ, ಸುಮ್ಮನೆ ಇದನ್ನ ಯಾಕೆ ಹಾಕ್ತೀರಿ ಅಂತ ಅಂದ್ರೆ ನಾವು ನಮಗೆ ಇದು ಏನೋ ತೃಪ್ತಿ ಆಗೈತಿ, ನಮಗೆ ಆಗ್ತದೆ, ಚೆನ್ನಾಗೈತಿ. ಎಲ್ಲ ರೈತ ಬಾಂಧವರಿಗೂ ಕೂಡ ತಾವು ನಿಮ್ಮ ತೋಟದಿಂದ ಕೊಡ್ತಕ್ಕಂಥ ಸಂದೇಶ, ಈಗ ಈ ವರ್ಷ ಇಂಥ ಒಂದು ದುಸ್ಥಿತಿನಲ್ಲೂ ಕೂಡ, ದುಸ್ತರ ಪರಿಸ್ಥಿತಿನಲ್ಲೂ ಕೂಡ ಚೆನ್ನಾಗಿ ಇಳುವರಿ ಬಂದತಿ ಅಂದ್ರೆ ನಾವು ಟಾರ್ಗೆಟ್ ಇಟ್ಟಿದ್ದು ಒಂದು 500 550 ಆಗ್ಬೋದು ಅಂತ ಹೇಳಿದ್ವಿ. ಈಗೆಲ್ಲ 500 ದಾಟಿ ಹೋಗೈತಲ್ಲ. ಒಂದು 700 ಅವರೇಜ್ನಾಗ ಐತಿ. 1 ಎಕರೆಗೆ 7 ಲಕ್ಷ ತಗಂತಕ್ಕಂಥದ್ದು ಸರ್, ಇವತ್ತಿನ ಲೆಕ್ಕದಾಗ ಕಡಿಮೆ ಅಂತಲ್ಲ. ಕಡಿಮೆನಾ? ಕಡಿಮೆ ಇಲ್ಲ ಜಾಸ್ತಿನೇ. ನೀವು ಮೈಂಡ್ ಸೆಟ್ ಆತ ಇಲ್ಲಿ ವಿಚಾರದಾಗ ಫುಲ್ 100% ಮೈಂಡ್ ಸೆಟ್ ಆಗೈತಿ. ಆಮೇಲೆ 100% ಮೈಂಡ್ ಸೆಟ್. ಆಮೇಲೆ ಇದು ಖರ್ಚು ಕಡಿಮೆ, ಆಮೇಲೆ ಇಳುವರಿ ಜಾಸ್ತಿ. ಆಮೇಲೆ ಇನ್ನೊಂದು ಏನ್ ಮಾಡ್ತಾರ ಅಂದ್ರೆ ರೈತರು ಈ ಬಂಡ್ಲಿ ಹೊಡೆಯೋದು, ಗೊಬ್ಬರ ಸರ್ಕಾರಿ ಗೊಬ್ಬರ ತಂದು ಸುರಿಯೋದು, ಆಮೇಲೆ ಅದೇನಕತ್ತೆ ಅಂದ್ರೆ ಬೇರ್ ಕಟ್ಟಾಗಿ, ಆಮೇಲೆ ಅದ್ರಾಗ ಈಗ ನೀರು ಬಿಟ್ಟಾಗ ಏನಕತ್ತೆ ಅಂದ್ರೆ ಅದ್ರಾಗ ಈ ಈ ಬಟ್ಟೆ ಹೆಂಗ್ ಕಟ್ಟಾದ್ರ ಒಂಥರ ಫುಡ್ ಅಬ್ಸರ್ವ್ ಮಾಡಲ್ಲ. ಆಮೇಲೆ ಅದ್ರಾಗ ಬುಳವು ಸೇರ್ಕೊಂಡು ಗಿಡ ಏನಕತ್ತೆ ದಿನಸ ಅಂದ್ಮೇಲೆ 2 ತಿಂಗಳಾದ್ಮೇಲೆ ಆದಂಗಾಗಿ ಅದು ಗಿಡಕ್ಕೆ ಎಫೆಕ್ಟ್ ಆಗಿ ಒಂಥರ ಈ ಗ್ಯಾಂಗ್ರಿಂಗ್ ಕಾಯಿಲೆ ಹೆಂಗಾಕತ್ತಲ್ಲ ಮನುಷ್ಯನಿಗೆ, ಆ ಥರ ಈ ಗಿಡಕ್ಕೆ ಆದಾಗ ಅವಾಗ ಗಿಡ ಈ ಇಡಮುಂಡಿ ಬರೋದು ಇದಾಗದ. ನಾವು ಪರೀಕ್ಷೆ ಮಾಡಿ ನೋಡಿದೇವೆ. ಹೌದಲ್ಲ. ಈಗ ನಿಮ್ಮ ತೋಟದಾಗ ಇಡಮುಂಡಿಗೆ ಐತಾ? ಇಲ್ಲ ಇಡಮುಂಡಿಗಿಲ್ಲ. ಇದು ಕೊಳೆ ರೋಗ ಐತಾ? ಕೊಳೆ ರೋಗ ಸರ್, ಕೊಳೆ ರೋಗ ಇಲ್ಲ. ಬೇರು ಕೊಳೆ ಕಚ್ಚಿ ಮನೆ ಹಣ್ಣು ಹೊಡ್ಕಾವು ಬರ್ತಿ ಬೀಳೋದು, ಒಂದು ಮರ್ತಲ್ಲ ಒಂದು ಪುಟ್ಟಿ ಗಂಟೆ ಬೀಳೋದು. ಈಗಿಲ್ಲ. ಈಗ ಸ್ಲರಿ ಎಲ್ಲ ಮೇಂಟೈನ್ ಮಾಡ್ತಾರೋದ್ರಿಂದ ಎಲ್ಲೇ ಒಂದು ಗಿಡದಾಗ ಒಂದು 10 ಕಾಯಿ ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಈಗಿನ ರೈತ ಬಾಂಧವರಿಗೆ ನಿಮ್ಮ ತೋಟದಿಂದ ಕೊಡ್ತಕ್ಕಂಥ ಏನಾರ ಒಂದು ಸಂದೇಶ ಹೇಳಿ ಸರ್. ಬಳಸ್ಬೋದಾ ಅಥವಾ ನಮಗೆ ಆತಂಕ ಇಟ್ಕೋಬೇಕಾ, ಮುಂದುವರಿಬೇಕಾ? ಈ ಗೊಂದಲದಲ್ಲಿ ಬಹಳ ಜನ ಅದಾರೆ. ಅದ್ರಾಗ ಇದ್ರ ಅನುಮಾನನೇ ಇಟ್ಕೋಬಾರ್ದು. ಇದನ್ನ ಹಾಕೋದ್ರಿಂದ ಒಳ್ಳೆ ಉಪಯೋಗ ಐತಿ, ಆಮೇಲೆ ಒಳ್ಳೆ ರಿಸಲ್ಟ್ ಐತಿ. ಮಾಡೋದು ಚೆನ್ನಾಗೈತಿ. ಅಂದ್ರೆ 3 ಸಲ ಹಾಕಿದ್ರೆ ಪಾಡಿದು ಸ್ಲರಿ ಮಾಡ್ಕೊಂಡು ಅದೇ ಲೆಕ್ಕಾಚಾರ. ಒಂದ್ಸರಿ ಸ್ಲರಿ ಮಾಡಿ ಇದನ್ನ 2 ಸತಿ ಹಾಕಿದ್ರೆ ಈಗ ನವೆಂಬರ್ಗೆ ಹಾಕ್ಬೇಕು. ಈಗ ನವೆಂಬರ್ಗೆ ಹಾಕಿದ್ರೆ ಗರ್ಭ ಕಟ್ತದಲ್ಲ, ಈಗ ಹಾಕ್ಬೇಕು. ನವೆಂಬರ್ಗೆ ಹಾಕಿದ್ರೆ ಮತ್ತೆ ನಡುವೆ ಜನವರಿ ಫೆಬ್ರವರಿ ಟೈಮ್ನಾಗ ಸ್ಲರಿ ಮಾಡ್ಬೇಕು. ಒಂದ್ಸರಿ ಮಾಡಿರ್ಪಾಡ. ಆಮೇಲೆ ನೀರು ಯಥೇಚ್ಛಾಗಿ ಐತಿ ಅಂತ ಬಿಡಬಾರ್ದು, ಕಂಟ್ರೋಲ್ ಮಾಡ್ಬೇಕು. ಆಮೇಲೆ ನೀರು ಬಿಟ್ಟು ಆದ್ಮೇಲೆ ಒಂದ್ ಸ್ವಲ್ಪ ಇದನ್ನ ಬಗದ್ ನೋಡ್ಬೇಕು. ಹಿಂಗ ಅಂಟು ಅಂತಂದ್ರೆ ನೀರು ಬಿಡಬಾರ್ದು, ಇನ್ನೂ ಡ್ರೈ ಆಗ್ಬೇಕು. ಫುಲ್ ಹಿಂಗಂಗ ನೀರು ಡ್ರೈ ಆದಷ್ಟು ಪುಡಿ ಆಗ್ಬೇಕು. ಅವಾಗ ನೀರು ಕೊಟ್ರೆ ಚೆನ್ನಾಗ ಒಳ್ಳೇದು. ಅವಾಗ ಈ ಬೇರು ಚೆನ್ನಾಗಿರ್ತಾವು. ಹೊಸ ಬೇರು ಈಗ ಚೆನ್ನಾಗಿರ್ತೈತಿ. ಹಂಗಾಗಿ ಏನ್ ಮಾಡ್ತಾರೆ ಕೆಲವ್ರೆ, ನೀರ್ ಐತಿ ಮ್ಯಾಲ ಹಂಗ ಒಣಗೈತ, ಹಂಗ ನೋಡೋದು ಒಣಗೈತೆ ಅನ್ನೋದು ನೀರು ಬಿಡೋದು. ಅದೇನಾಗ ಅಡಿಗೆ ಹಂಗ ಶೀತ ಇರುತ್ತೆ. ಅದೇನಕತ್ತೆ ಗಾಳಿ ಆಡೋದಿಲ್ಲ. ನಮ್ಗೆ ಈಗ ಮೂಕ್ನಾಗ ಹಳ್ಳಿ ಇಟ್ಟ ನೀರು ಕುಡಿಯೋದು ಏನಕ್ಕತಿ, ಉಸಿರಾಡ್ದಲ್ಲಿ ಉಸಿರಾಡಿದ್ರೆ ಅದು ಆರೋಗ್ಯ ಇರ್ತವೆ, ಉಸಿರಾಡ್ಲಿಲ್ಲ ಅಂದ್ರೆ ಎಲ್ಲಿ ಆರೋಗ್ಯ ಇರ್ತವೆ. ಹಂಗ ಇದು ಒಂಥರ ಮನುಷ್ಯನ ಇದ್ದಂಗ ಇದು ಗಿಡ. ಆಮೇಲೆ ಈ ಬಿಸಿಲು ಎಷ್ಟೈತಂದ್ರ ಬಿಸಿಲು ಗಾಳಿ ಎಷ್ಟು ಇರ್ತದ ಅಷ್ಟು ಇಲ್ಲಿ ತೆಳಗನು ಅಷ್ಟೇ ಇರ್ಬೇಕು. ಮ್ಯಾಲ ನಾವು ಗಿಡ ಚೆನ್ನಾಗಿಲ್ಲ ಯಾಕಂದ್ರೆ ಇಲ್ಲಿ ತೆಳಗ ಇಲ್ಲಿ ನಾವು ಮಾಡೋದು ತಪ್ಪು ಮಾಡಿದ್ರೆ ಮತ್ತೆ ಮ್ಯಾಲ ಅಲ್ಲಿ ಎಫೆಕ್ಟ್ ಆಗ್ತದೆ. ಈ ಥರ ಜನಗಳು 100ಕ್ಕೆ 100 ಒಂದು 70% ಇದೇ ತಪ್ಪು ಮಾಡ್ತಾರದು. ಹಂಗಾಗೈತಿ ನಮ್ಮ ತೋಟದಾಗ ಇಳುವರಿ ಇಲ್ಲ, ನಮ್ದು ಇದಾಗೈತಿ. ಅದೇ ನಾನು ನೋಡ್ತದಲ್ಲ, ಈ ಚನ್ನಗಿರಿ ಭಾಗ ನೋಡ್ಕೊಂಬಂದ್ವಿ, 100ಕ್ಕೆ 50% ಇಳುವರಿ ಕಮ್ಮಿ. ಆಮೇಲೆ ಕೊಳೆ ರೋಗ ಭಾಳ. ಆಮೇಲೆ ಅವ್ರು ಸರ್ಕಾರಿ ಗೊಬ್ಬರ ಕಡಪ್ಟಾರೆ, ಅದು ನೀವೇ ಮಾಡ್ತೀವಿ, ಅದು ಒಂಥರ ನೀರು ಇದ್ದಂಗೆ ಅದೇ ಅಂತ ಅಂದ್ರೆ ಈ ಸತಿ ನಾವು ಅಲ್ಲಿ ಒಬ್ರಿಗೆ ಹೇಳಿ ನಮ್ಮ ತಮ್ಮಗೆ ಸಲಹೆ ಕೊಟ್ಟು ಮಾಡಿಸಿದ್ದೀವಿ. ಅವ್ರು ಮಾಡ್ರಿ ಅಂತಂದು ಮಾಡ್ತಾವಂತಂದು ಹೇಳಿದಾನೆ. ಥ್ಯಾಂಕ್ಸ್ ಸರ್. ಒಳ್ಳೇದಾಯ್ತು ಸರ್. ಹಿಂಗೆ ಅಭಿವೃದ್ಧಿ ಆಗಲಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ. ನೋಡಿದಿರಲ್ಲ ರೈತ ಬಾಂಧವರೇ, ಒಬ್ಬ ಪ್ರಗತಿಪರ ಕೃಷಿಕರು
ತಮ್ಮ ಮನದಾಳದ ಮಾತನ್ನು ಭಾಳ ವಿಭಿನ್ನವಾಗಿ ಅರ್ಥ ಮಾಡ್ಕೊಂಡ್ರು. ಜೊತೆಗೆ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಅಂತಕ್ಕಂಥದ್ದು ನಮ್ಮ ಈ ದೇಹದ ಸುಸ್ಥಿರತೆ ನಾವು ಹೆಂಗೆ ಮಾಡ್ಕೊತೀವೋ ಇಲ್ಲಿ ಮಣ್ಣಿನ ಸುಸ್ಥಿರತೆ ಚೆನ್ನಾಗಿ ಮಾಡಿದರೆ, ಜೊತೆಗೆ ಇಲ್ಲಿ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಅಳವಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಒಂದಿಷ್ಟು ಜಾಕಾಯಿ ಹಾಕಿದ್ರೆ ಭಾರಿ ಒಳ್ಳೇದು ನಿಮ್ಮಲ್ಲಿ. ಜಾಯಿಕಾಯಿ 4 ಗಿಡ ಹಾಕ್ಯಾವ ಸರ್, ಇನ್ನೂ ಒಳಗೆ ಹಾಕಿಲ್ಲ. ಹೌದು. ಮತ್ತು ಹಣ್ಣಿನ ಗಿಡ ಏನು ಮಾಡಿದ್ದೀರಿ ಇಲ್ಲಿ? ಹಣ್ಣಿನ ಗಿಡ, ಚಕ್ಕಿ ಗಿಡ ಹಾಕೇವಿ, ನಿಂಬಿನ ಗಿಡ, ನಿಂಬೆ ಗಿಡ, ಮತ್ತು ಇದು ಮಾವಿನ ಗಿಡ ಅದಾವಲ್ಲ, ಮನೆಗೆ ತಿನ್ನಕ್ಕೆ ಮಾಡಿ. ಮನೆಗೆ ಸರ್, ಯಾಕಂದ್ರೆ ಅಡಿಕೆ ಬಹುವಾರ್ಷಿಕ ಬೆಳೆ. ಬಾಳೆ ಹಾಕಿದ್ದೇವೆ, ಸುತ್ತು ಬಾಳೆ ಹಾಕಿದ್ದೇವೆ, ಅಲ್ಲೊಂದು ಮನೆಗೆ ಹಾಕಿದ್ದೇವೆ. ಅಂದ್ರೆ ಅದು ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಭಾಳ ಸ್ವೀಟ್ ಐತಿ, ಚೆನ್ನಾಗೈತಿ, ಭಾಳ ಸ್ವೀಟ್ ಐತಿ. ಒಳ್ಳೇದಾಯ್ತು ಸರ್. ಓಕೆ. ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ನಾಗರಾಜ್ ಅವರಿಗೂ ಹಾಗೂ ನಮ್ಮ ತಂಡದ ಮಹಾಸ್ವಾಮಿ ಮತ್ತು ಆನಂದ್ ಅವರಿಗೂ ಕೂಡ ಧನ್ಯವಾದಗಳು. ಯಾಕಂದರೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿರೋದು ನಾಗಣ್ಣರು, ನಮ್ಮ ಆನಂದು ಮತ್ತು ಸ್ವಾಮಿಯವರು. ರೈತ ಬಾಂಧವರೇ, ನಿರಂತರವಾಗಿ ಮಣ್ಣಿನ ಸುಸ್ಥಿರತೆಯನ್ನು ತೋಟಗಾರಿಕೆ ಬೆಳೆನಲ್ಲಿ ಉಳಿಸ್ಕೊಂಡು ಹೋಗ್ರಿ ಅಂತಕ್ಕಂಥದ್ದು. ಎರೆಹುಳು ಅಭಿವೃದ್ಧಿ ಮಾಡಿದರೆ ಸಾಕಷ್ಟು ಮಣ್ಣಿನ ಜೀವಿಗಳ ಪುನರಾಗಮನ ಅಂತಕ್ಕಂಥದ್ದು ಮತ್ತು ಮಣ್ಣಿನ ಸುಸ್ಥಿರತೆ ನಿರಂತರವಾಗಿ ಉಳಿಯುತ್ತೆ ಅಂತಕ್ಕಂಥದ್ದು ನಮ್ಮ ಸಲಹೆ. ದಯಮಾಡಿ ಅತಿಯಾದ ರಸಗೊಬ್ಬರಗಳಿಗೆ ಅಡಿಕ್ಟ್ ಆಗೋದಕ್ಕೇನು ನಿಮ್ಮ ಸಮಾಧಾನಕ್ಕೆ ಕೊಟ್ಕೊಳ್ರಿ. ಒಂದಿಷ್ಟು ಸುಸ್ಥಿರತೆ ಕಾಪಾಡೋದು ಭಾಳ ಮುಖ್ಯ ಅಂತಕ್ಕಂಥದ್ದು ನಮ್ಮ ಸಲಹೆ. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ತಾಲೂಕು ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರದಲ್ಲಿ ಸಂಪರ್ಕಿಸಿ ಅಂತಂದು ಹೇಳ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ. ಆನಂದ್, ಇನ್ನೊಂದು ನಂಬರ್ ಹೇಳಪ್ಪ. 9916621882 ಆನಂದ್. ಈಗ ಇದು ಈ ನಾಗಣ್ಣರಿಗೆ ಸಾಕಷ್ಟು ಸಲಹೆ ಕೊಟ್ಟು ತಾವು ವ್ಯವಸಾಯ ತೋಟಗಾರಿಕೆ ಮಾಡಿಸ್ತಿದ್ದೀರಿ. ಇಲ್ಲ ಅಲ್ಲ, ಅದಂತೂ